ಮೋದಿ ಸ್ವಚ್ಛ ಭಾರತ್ ಅಂತಾರ. ಮೋದಿ ಸ್ವಚ್ಛ ಭಾರತ್ ಅಲ್ಲ, ಇಲ್ಲ ಗಲೀಜ್ ಭಾರತದಾಗದೇವಿ. ಕ್ಲೀನ್ ಮಾಡಿದ್ದು ನೀಟಾಗಿ ಮಾಡಕ್ಕೆ ನಮ್ಮ ಅಪ್ಪ ಬರ್ಬೇಕ, ನಿಮ್ಮ ಅಪ್ಪ ಬರ್ಬೇಕ? ಯಾರು ಬಂದ್ ಮಾಡ್ತು ಕೊಡ್ತಾರಿಲ್ಲ? ಬರ್ತೀರಿ ಇಲೆಕ್ಷನ್ ಟೈಮ್ನಾಗ ಬಂದು ಓಡ್ ಹೋಗ್ಬಿಡ್ತೀರಿ. ಇಲ್ಲಿ ಚರಂಡಿ ನೀರು ಹರಿಯಾತೈತಿ, ಅದರಿಂದ ಎಲ್ಲ ಮಕ್ಕಳಿಗೂ ಸಮಸ್ಯೆ ಆಗತೈತಿ. ಶಾಲೆ ಎಲ್ಲರೂ ಬೀಳೋದು ಹೇಳೋದು ಆಗತೈತಿ. ಯಾರ ಮೂಗು ಮುಚ್ಕೊಂಡು ಅಡ್ಡಾಡ್ತಾರ, ನಾವು 24 ತಾಸು ಹೆಂಗ್ ಅಡ್ಡಾಡ್ಬೇಕಿಲ್ಲಿ? ಬಹಳಷ್ಟು ಮಕ್ಕಳಿಗೆ ಚರ್ಮದ ತುರಿಕೆ ಹಾಗೂ ಗುಳ್ಳೆಗಳು ಏಳುವಂತಹ ಸಮಸ್ಯೆಗಳು ಬಹಳಷ್ಟು ಪ್ರಾರಂಭ ಆಗಿದೆ. Hygiene and maintenance of cleanliness are always taught in school. But in Hubli, in one of the schools under Hubli Dharwad Municipal Corporation, there is sewage water right in front of the school and it continues along the road. The students, teachers and people constantly put their health at risk due to this sewage water as it makes them prone to sewage runoff and infectious diseases. More than 450 children walk in the sewage water every day. In fact, many people have slipped and severely hurt themselves. Children are suffering from diseases like malaria and dengue due to this sewage water, and lately skin problems have also been visible among children. In fact, the problem is so serious that in the past, children have dropped out of school. This school falls under the constituency of MLA Arvind Bellad and is located next to the airport. It is one of the oldest schools in the region where eminent people have studied as well. Yet, there is a lack of basic hygiene. Locals have expressed their outrage and even brought the issue in front of Shankrappa Hosmani, a member of the corporation, and appealed to the municipal corporation officials but haven't received any positive response yet. Reportage by Kalmesh Mandayala from Hubli. ಇಲ್ಲಿ ಶಾಲೆಯ ಮುಂದೆ ಇಡೀ ಊರಿನ ಡ್ರೈನೇಜ್ ನೀರು ಶಾಲೆ ಮುಂದೆ ಹರಿದು ಹೋಗ್ತಾ ಇದೆ. ಮಕ್ಕಳು ಪ್ರತಿದಿನ ಅದನ್ನ ತುಳ್ಕೊಂಡು ಶಾಲೆ ಒಳಗೆ, ಶಾಲೆ ವಿದ್ಯಾದೇಗುಲ ಅಂತೀವಿ ನಾವು, ಆ ವಿದ್ಯಾದೇಗುಲದ ಒಳಗೆ ಊರಿನ ಹೊಲಸನ್ನೆಲ್ಲ ಮಕ್ಕಳು ತುಳ್ಕೊಂಡು ಒಳಗೆ ಬರೋ ಹಾಗೆ ಆಗ್ತಾ ಇದೆ. ಇದು ಬಹಳಷ್ಟು ದಿವಸ ಆಯ್ತು. ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದನ್ನ ಸರಿ ಮಾಡಿಕೊಟ್ಟು ಈ ಶಾಲೆ ಹಾಗೂ ಗ್ರಾಮದ ಒಂದು ಸ್ವಚ್ಛತೆಗೆ ಕಡೆಗೆ ಗಮನ ಕೊಡಬೇಕಂತ ಬಿಟ್ಟು ನಾನು ಇದರ ಮೂಲಕ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಈ ರಸ್ತೆಯಲ್ಲಿ ಓಡಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಸಾಲಿಗೆ ಮಕ್ಳು ಹೋಗಿಲ್ರಿ, ಸಾಲಾಗ ಹೋಗು ಮಕ್ಳಂತ ಅಷ್ಟು ಕಾಕ್ನಾಗ ಅಡ್ಡಾಡ್ಬೇಕ್ರಿ. ಅವು ನಾವು ಅಡ್ಡಾಡಂಗ್ರಿ. ದನ ಕರ ನೀರಾಗ ನೀವು ಹೊರಗೆ ಕಟ್ಟಾಕತ್ತಾರ, ಬಿಸಿಲ ಕಟ್ಟಾಕತ್ತಾರ, ದನಗಳಿಗೆ ಆರಾಮಿಲ್ರಿ ಅವ್. ಹಲೋ ರೀ ಸರ, ಈಗ 3 ತಿಂಗಳಾತ್ರಿ ಇದು ಗಟ್ರ ಹರಿಯಾಕತ್ತಿ, ಒಂದಿಟ್ಟು ಬಂದ್ ಮಾಡಲ್ರಿ. ಬಂದಾಗ ಫುಲ್ ತುಂಬದಾಗ ಒಟ್ಟು ಗಾಡಿ ತಂದು ಖಾಲಿ ಮಾಡ್ತಾರ್ರಿ. ಸಣ್ಣ ಮಕ್ಕಳು ಮರೀರಿ 3 ತಿಂಗಳಾತ್ರಿ ಹಿತ್ಲ ಬಾಲ ಕದ ತಗದಿಲ್ರಿ. ಜರ ಕೆಮ್ಮು ನೆಗಡಿರಿ ಬಾಳ ಪ್ರಾಬ್ಲಮ್ ಆಗೈತ್ರಿ. ಈಗ ನಾವ್ ಹೊರಗ್ ಬಂದಿಲ್ರಿ. ಬಸ್ರ ಹೆಣ್ಮಕ್ಳು ಅದಾರ್ರಿ. ಏನ್ ಬಾಳ ತೊಂದ್ರೆ ಆಗೈತ್ರಿ. ಸಾಲಿ ಮಕ್ಳು ಅಷ್ಟು ಗಲೀಜ್ನಾಗ ಹೋಗ್ಬೇಕ್ರಿ. ಇದನ್ ಗಟಾರ ಮಾಡಿ ಸಾಲು ಮಾಡ್ಕೊಡ್ಬೇಕ್ರಿ ನಮಗ. ಇಲ್ಲಿ ಹಿಂದ್ ಭಯಂಕರ ತ್ರಾಸ ಆಗಕತ್ತೈತ್ರಿ ನಮಗ. ಇಲ್ಲಿ ಚರಂಡಿ ನೀರು ಹರಿಯಾತೈತಿ, ಅದರಿಂದ ಎಲ್ಲ ಮಕ್ಕಳಿಗೂ ಸಮಸ್ಯೆ ಆಗತೈತಿ. ಶಾಲೆ ಎಲ್ಲರೂ ಬೀಳೋದು ಹೇಳೋದು ಆಗತೈತಿ. ಶಂಕರಪ್ಪ ಹೊಸಮನಿ ಕಾರ್ಪೊರೇಟ್ರಿಗೆ ಹೇಳಿದ್ವಿ, ಅವ್ರು ಯಾರು ತಲೆಯಾಗ ಹರಿದ್ರು ಬರಾತಿಲ್ಲ. ಅವರು ಅದ್ರ ಸಂಬಂಧ ಇದು ಮಾಡಿಸ್ಕೊಡ್ಬೇಕು. ಇದು ಇಲೆಕ್ಷನ್ ಬಂದ ಟೈಮ್ದಾಗ ಬಂದ ಆ ಕಡೆ ರೋಡ್ ಕ್ಲೀನ್ ಮಾಡಿದ್ದೆ, ಈ ಕಡೆ ರೋಡ್ ಕ್ಲೀನ್ ಮಾಡಿದ್ನೆ, ಅದನ್ನ ನಡಕ ಬೇತಾಳಿ ತೆಗೆದು ದಯವಿಟ್ಟು ಬಿಡ್ರಿ. ನಿಮಗ ಹಂಗ ಪಕ್ಕಾ ಕೆಲಸ ಮಾಡಿ ನೀವು ಮೋದಿ ಸ್ವಚ್ಛ ಭಾರತ್ ಅಂತಾರ. ಮೋದಿ ಸ್ವಚ್ಛ ಭಾರತ್ ಅಲ್ಲ, ಇಲ್ಲ ಗಲೀಜ್ ಭಾರತದಾಗದೇವಿ. ಬಂದು ದಯವಿಟ್ಟು ಸರ್ಕಾರದವ್ರು ಬಂದಿದ್ರು ನೋಡ್ರಿ. ಯಾಕಂದ್ರ ಸಾಲಿ ಮಕ್ಳು ಬರ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರ್ತಾರ. ಅಷ್ಟ್ ಮಕ್ಳು ಡೊಂಗಿ ಜನ ಬಂತು, ಇಷ್ಟ ಮಕ್ಳು ಡೊಂಗಿ ಜನ ಬಂತಿರ್ಲ. ಈ ಡೊಂಗಿ ಜನ ಬರ್ಬೇಕಾದ್ರೆ ಏನ್ ಕಾರಣದಿಂದ ಬಂತಂತೇಳಿ ಫಸ್ಟ್ ಗೌರ್ಮೆಂಟ್ ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೊಂಡು ಎಲ್ಲಾ ಶಾಸಕರ ಕಾರ್ಪೊರೇಟರ್ ಎಲ್ಲಾರು ಬರ್ರಿ. ಒಳಗ್ ಚಂಬಾರ್ ಹೊಡೆದ್ರು ಹಂಗ ವಾಸನೆ ಆಡ್ತಿರ್ತತಿ. ಆಮೇಲೆ ನಳ ಬರ್ಲಿಲ್ಲ ಅಂದ್ರ ಅದು ಹಂಗ ಹೋಗಿರ್ತತಿ. ಯಾರು ಬಂದು ನಮ್ಮ ಏರಿಯಾದಾಗ 100 ಮನಿ ಅದಾವ. 100 ಮನಿ ಇದ್ರೆ ಹೋಟಿಗೆ ಅಷ್ಟೇ ಬರ್ತಾರೆ. ಎಲ್ಲಾ ಅಧ್ಯಕ್ಷ ಎಲ್ಲಾರು ಬರ್ತಾರೆ. ಆದ್ರೆ ಬಂದು ವರ್ಕ್ ಮಾಡೋರು ಯಾರು ಇಲ್ಲ. ನಿಮಗ ಅಕಸ್ಮಾತ್ ಬಂದು ನಿಯತ್ತಾಗಿ ಕೆಲಸ ಮಾಡೋದೈತಂದ್ರ, ನಿಮಗ ಗೌರ್ಮೆಂಟ್ ನಡೆಸೋದೈತಂದ್ರ ಫಸ್ಟ್ ನಮ್ಗೆ ಅಲ್ಲಿಗೆ ಒಂದು ಮುಕ್ತಾಯ ಕೊಡ್ರಿ. ಈಗ ಬಂದು ಏನೋ ಬಂದಾರ, ಇವ್ರು ಬಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ಬೇಕಂತಿಲ್ಲ. ಶಾಶ್ವತ ಪರಿಹಾರ ಮಾಡಂಗಿದ್ರ ಬಂದು ಶಾಶ್ವತ ಪರಿಹಾರ ಮಾಡ್ರಿ. ಇಲ್ಲ ಬಂದ್ ಆ ಕಡೆ ಒಂದಿಟ್ಟು ಬೇತಾಳಿ, ಇತ್ತ ಒಂದಿಟ್ಟು ಬೇತಾಳಿ ತೆಗಿದಾದ್ರೆ ದಯವಿಟ್ಟು ಬರ್ಬೇಡ್ರಿ. ಇದಕ್ಕೊಂದು ಶಾಶ್ವತ ಮುಕ್ತಿ ಕೊಡೋದಾದ್ರೆ ಅಷ್ಟೇ ನಮ್ಗೆ ಅಲ್ಲಿಗೆ ಬರ್ರಿ. ಇಲ್ಲ ಬರಕ್ ಹೋಗ್ಬೇಡ್ರಿ, ಕೋಟಿಗೆ ಬರ್ಬೇಡ್ರಿ. ಯಾಕೆ ಹೇಳ್ರಿ, ನೀವು ಬರ್ತೀರಿ ಇಲೆಕ್ಷನ್ ಬಂದಾಗ ಆ ಕಡೆ ಒಂದಿಟ್ಟು ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ ಹೋಗ್ತೀರಿ. ಕ್ಲೀನ್ ಮಾಡಿದ್ದು ನೀಟಾಗಿ ಮಾಡಕ್ಕೆ ನಮ್ಮ ಅಪ್ಪ ಬರ್ಬೇಕ, ನಿಮ್ಮ ಅಪ್ಪ ಬರ್ಬೇಕ? ಯಾರು ಬಂದ್ ಮಾಡ್ತು ಕೊಡ್ತಾರಿಲ್ಲ? ಬರ್ತೀರಿ ಇಲೆಕ್ಷನ್ ಟೈಮ್ನಾಗ ಬಂದು ಓಡ್ ಹೋಗ್ಬಿಡ್ತೀರಿ.